ನಿಮ್ಮಂತ ಸೋ ಕಾಲ್ಡ್ ಒಂದು ವರ್ಗ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ತಿಂದು ತೇಗ್ತಾ ಇದ್ದೀರಿ. ಇಡೀ RSS ನ 100 ವರ್ಷದ ಇತಿಹಾಸದಲ್ಲಿ ಈ ದೇಶದ ವಿರುದ್ಧವಾಗಿ ಒಂದು ಚಳವಳವನ್ನ, ಒಂದು ಹತ್ಯಾಕಾಂಡವನ್ನ, ಒಂದು ರಕ್ತ ಪಿಪಾಸುತನವನ್ನ ಅಥವಾ ಮನುಷ್ಯರನ್ನ ಚೆಂಡಾಡಿದ್ದನ್ನ ಎಲ್ಲಾದ್ರೂ ಒಂದು ಇದ್ರೆ ತೋರಿಸ್ಬಿಡಿ ನೋಡೋಣ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ ಕೊನೆಯ ದಿನಗಳಲ್ಲಿ ನೀವು ಕೊಟ್ಟಂತ ಹಿಂಸೆ, ಅವರಿಗೆ ಅವರ ಪಾರ್ಥಿವ ಶರೀರವನ್ನ ಮುಂಬೈ ತರಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ. ಅವರಿಗೆ ಒಂದು ಸಮಾಧಿಗೆ 1 6 ಅಡಿ 3 ಅಡಿ ಜಾಗ ಕೊಟ್ಟಿಲ್ಲ ದೆಹಲಿಯಲ್ಲಿ. ಸಮಾಜ ಸೇವೆ ಅನ್ನುವ ಶಬ್ದಕ್ಕೆ ಅನ್ವರ್ಥವಾದಂತ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ ಏನಾದ್ರೂ ಈ ನೆಲದಲ್ಲಿ, ಈ ದೇಶದಲ್ಲಿ ಇದ್ರೆ ಅದು RSS ಮಾತ್ರ. ಯಾರೋ ಇತಿಹಾಸದ ಪರಿಜ್ಞಾನ ಇಲ್ಲದೇನೆ, ಓದಿನ ಹಿನ್ನೆಲೆ ಇಲ್ಲದೇನೆ, ಅರಿವಿನ ಹಿನ್ನೆಲೆ ಇಲ್ಲದೇನೆ ಮಾತಾಡುವವರ ಮಾತನ್ನೇ ವೇದವಾಕ್ಯ, ಅದೇ ಸಂವಿಧಾನದ ಆಶಯ ಅಂತ ತಿಳ್ಕೊಂಡು ಮಾತಾಡುವ ಮುಟ್ಟಾಳರಿಗೆ ನಾವೇನ್ರಿ ಪಾಠ ಮಾಡೋಣ? ನಾವೇನ್ರಿ ಇತಿಹಾಸ ಕಲಿಸೋಣ ಹೇಳಿ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮತಿಹೀನ ಪ್ರಿಯಾಂಕ ಖರ್ಗೆ, ಕರ್ನಾಟಕದ ಪಪ್ಪು, ಒಂದು ಚರಿತ್ರೆಯ ಬಗ್ಗಾಗಲಿ, ವರ್ತಮಾನದ ಬಗ್ಗಾಗಲಿ ಯಾವುದೇ ಒಂದು ಕನಿಷ್ಠ ಮಟ್ಟದ ಓದಿನ ಹಿನ್ನೆಲೆ, ತಿಳುವಳಿಕೆಯ ಹಿನ್ನೆಲೆ, ಅರಿವಿನ ಹಿನ್ನೆಲೆ ಯಾವುದೂ ಇಲ್ಲದೇನೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಯಾವುದಾದ್ರೂ ಒಬ್ಬ ಯುವ ರಾಜಕಾರಣಿ ಇದ್ದರೆ ಅದು ಕರ್ನಾಟಕದ ಮಟ್ಟಿಗೆ ಪ್ರಿಯಾಂಕ ಖರ್ಗೆ ಅನ್ನುವುದು ನಾನು ಹೇಳುವ ಮಾತಲ್ಲ, ಜನರು ಹೇಳುವ ಮಾತು. ಯಾವುದೇ ವಿಷಯದ ಬಗ್ಗೂ ಮಾತಾಡ್ತಾರೆ. ತಾನು ಬಹಳ ತಿಳಿದುಕೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಪೋಸನ್ನು ಕೊಡ್ತಾರೆ. ಆದರೆ ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು. ತಲೆಯಲ್ಲಿ ಕನಿಷ್ಠ ಮಟ್ಟದ ಸಾಮಾನು ಇಲ್ಲದೇ ಇದ್ದಂಥ ಮಾತುಗಾರಿಕೆ ಯಾರಾದರೂ ಇದ್ದರೆ, ತಾನು ಅಧಿಕಾರದಲ್ಲಿದ್ದೇನೆ, ನನ್ನ ತಂದೆಯವರು AICC ಚೇರ್ಮನ್ನು, ನಾವು ಇಡೀ ದೇಶ ಮತ್ತು ರಾಜ್ಯವನ್ನು ಕೊಂಡುಕೊಂಡಿದ್ದೇವೆ, ಈ ಸಮಾಜದಲ್ಲಿ ನಾವು ಮಾತ್ರ ಅಧಿಕೃತವಾಗಿ ಮಾತಾಡುವವರು ಅನ್ನುವಂಥ ದುರಹಂಕಾರ ಮತ್ತು ದರ್ಪ, ಹಿಟ್ಲರ್ಗಿರಿ, ಬೌದ್ಧಿಕವಾದಂಥ ಸವಾರಿ, ನಾವು ಬುದ್ಧಿವಂತರು ಅನ್ನುವಂಥ ಒಂದು ಆ ಸ್ವಘೋಷಿತವಾದಂಥ ಒಂದು ಮುಖವಾಡ, ಇವೆಲ್ಲವನ್ನು ಹೊಂದಿರುವಂಥ ಲೊಳಲೊಟ್ಟೆ ಯಾರಾದರೂ ಇದ್ದರೆ ಅದು ಪ್ರಿಯಾಂಕ ಖರ್ಗೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಡೀ ಸಮಾಜ ಏಕಕಾಲದಲ್ಲಿ, ಏಕಗಂಟಿನಲ್ಲಿ ಹೇಳ್ತಾ ಇದೆ. ಸಂವಿಧಾನ ಮತ್ತು ಅಂಬೇಡ್ಕರ್ ಮತ್ತು ದಲಿತರು, ಈ 3 ಶಬ್ದಗಳನ್ನು ಇಟ್ಟುಕೊಂಡು ತಮ್ಮ ಇಡೀ ಬದುಕನ್ನು, ತಮ್ಮ ಇಡೀ ಸಂತಾನವನ್ನು, ತಮ್ಮ ಇಡೀ ಒಂದು ತಲೆಮಾರುಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸುಭದ್ರಗೊಳಿಸಿಕೊಳ್ಳುವುದನ್ನು ಬಿಟ್ಟರೆ, ದಲಿತ ಸಮುದಾಯದಲ್ಲಿ ಒಂದು ಆರ್ಥಿಕ ಸಮಾನತೆಯನ್ನು, ಭದ್ರತೆಯನ್ನು ಈ 75 ವರ್ಷಗಳಲ್ಲಿ ಬಹುಮುಖ್ಯವಾದಂಥ ಭಾಗದಲ್ಲಿ ಆಡಳಿತದಲ್ಲಿದ್ದಂಥ, ರಾಜಕೀಯದಲ್ಲಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ತರಲಿಕ್ಕಾಗಿದೆಯೇ ಅನ್ನುವ ಪ್ರಶ್ನೆಯನ್ನು ಇಡೀ ದೇಶವು ಕೇಳುತ್ತೆ, ಸಮಾಜವು ಕೇಳುತ್ತೆ, ಕರ್ನಾಟಕವು ಕೇಳುತ್ತೆ. ನೀವು ಇಡೀ ಸಾಮಾಜಿಕವಾದಂಥ ಸಮಾನತೆಯ ಬಗ್ಗೆ ಬಿಡುವ ಬೊಗಳೆ ಬಿಟ್ಟುಬಿಡಿ. ಒಂದೇ ಒಂದು ಸಮುದಾಯವನ್ನು ಪ್ರಾತಿನಿಧಿಕವಾಗಿ ನೀವು ಏನು ಇವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಆ ಸಮುದಾಯಕ್ಕೆ ತಳ ಸಮುದಾಯದಿಂದ ಹಂತದವರೆಗೆ ಎಡಗೈ, ಬಲಗೈ ಇತ್ಯಾದಿ ಇತ್ಯಾದಿ ಚಪ್ಪಲಿ ಹೊಲಿತಾ ಇರೋ ಇವತ್ತಿಗೂ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಜಾಡಮಾಲಿ ಕೆಲಸ ಮಾಡ್ತಾ ಇರೋರು ಜಾಡಿ ಮಾಡಿ ಕೆಲಸ ಮಾಡ್ತಾನೆ ಇದ್ದಾರೆ. BBMPಯಲ್ಲಿ ಕಸ ಎತ್ತುವವರು ಕಸ ಎತ್ತುತ್ತಾನೆ ಇದ್ದಾರೆ. ನಿಮ್ಮಂಥ ಸೋ ಕಾಲ್ಡ್ ಒಂದು ವರ್ಗ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ತಿಂದು ತೇಗ್ತಾ ಇದ್ದೀರಿ. ವಾಗ್ವಾದಕ್ಕೆ ಬನ್ನಿ, ಸಂವಾದಕ್ಕೆ ಬನ್ನಿ, ಚರ್ಚೆಗೆ ಬನ್ನಿ. ನಿಮ್ಮಂಥವರು ಏನು ಮಾತಾಡ್ತಾ ಇದ್ದೀರಿ? RSS ಬಗ್ಗೆ ಮಾತಾಡ್ತೀರಿ. RSS ಈ 100 ವರ್ಷಗಳ ಪೂರೈಸಿದ ಒಂದು ಸಂದರ್ಭದಲ್ಲಿ
ಒಂದು 10 ಒಳ್ಳೆಯ ಕೆಲಸ ಮಾಡಿದ್ದನ್ನು ತೋರಿಸಿ ಅಂತೀರಿ. RSS ಸಂವಿಧಾನ ವಿರೋಧಿ, ದೇಶ ವಿರೋಧಿ, ಸಮಾಜ ವಿರೋಧಿ. ನಾವು 3 ಡಿಜಿಟ್ ಕೇಂದ್ರದಲ್ಲಿ ನಾವು ಬಂದರೆ, ಬಹುಮತದ ಸರ್ಕಾರ ಬಂದರೆ, ನಾವು ಇಂಥ ಸಮಾಜ ವಿರೋಧಿ, ಸಂವಿಧಾನ ವಿರೋಧಿ, ಜನ ವಿರೋಧಿ, ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆಯುವರನ್ನ ನಾವು ಬ್ಯಾನ್ ಮಾಡ್ತೇವೆ ಅಂತೀರಿ. ನಾವು ಅಧಿಕಾರಕ್ಕೆ ಬಂದಾಗೆಲ್ಲ ಬ್ಯಾನ್ ಮಾಡಿದ್ದೇವೆ, ಆಮೇಲೆ ಕ್ಷಮೆ ಕೇಳಿದ್ರು ಬ್ಯಾನ್ ಅನ್ನ ತೆಗೆದೇವೆ ಅಂತಂತೀರಿ. ಶತಮಾನ ಆಯ್ತಲ್ರೇನ್ರಿ, 100 ವರ್ಷ ಆಯ್ತಲ್ಲ RSS ಗೆ. 10 ಇಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರ್ಲಿಕ್ಕೆ 10 ಕೆಲಸ ಮಾಡಿದ್ದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ 10 ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ, RSS ನವರು ಅವ್ರ BJP ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. BJP ಸಂವಿಧಾನದಲ್ಲೇ ಇರೋದು ಅದು. ಆರ್ಟಿಕಲ್ 2 ಓದಿದಾರ BJP ಸಂವಿಧಾನ? ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ, ಇವ್ರು ಓದಿಲ್ಲ, ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ನಿಮ್ BJP ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು. ಅದ್ರಲ್ಲೇ ದ ವರ್ಡ್ ಸೆಕ್ಯುಲರ್ ಇಸ್ ದೇರ್, ಅದ್ರಲ್ಲೇ ದ ವರ್ಡ್ ಸೋಷಿಯಲಿಸ್ಟ್ ಇಸ್ ದೇರ್. ತೆಗಿರಿ ಫಸ್ಟ್ ಅದು. ಮತ್ತೆ ಚೇಲಾಗಳಂದ್ರೆ BJP ಚೇಲಾಗಳಲ್ಲ, RSS ಚೇಲ BJP. ಅಂದ್ರೆ ಏನ್ ಮುಚ್ಚು ಬರ ಇದೆ? ನೀವ್ ಯಾಕೆ ಓಪನ್ ಆಗಿ ಕೇಳ್ರಿ ಪ್ರವೀಣ್, ನಾವ್ ಹೇಳ್ತೀವಿ. ಅದ್ರಲ್ಲೇನ್ ಸುತ್ತಿ ಬಳಸಿ. ಕ್ಷಮೆಯ ಮಾತನ್ನ RSSನ ಚರಿತ್ರೆಯಲ್ಲೇ ಇಲ್ಲ. ಯಾವತ್ತೂ RSS ಕ್ಷಮೆ ಕೇಳಿದ ದಾಖಲೆಯೂ ಇಲ್ಲ. ಕೋರ್ಟ್ ಪ್ರೊಸೀಡಿಂಗ್ಸ್ ಇಂದ ಹಿಡಿದು ಪ್ರತಿ ಒಂದಕ್ಕೂ RSSನ ಚರಿತ್ರೆಯಲ್ಲಿ 100 ವರ್ಷದ ಒಟ್ಟು ಅದರ ಬೆಳವಣಿಗೆಯಲ್ಲಿ ಅದಕ್ಕೆ ಅಕ್ಷರಶಃ ದಾಖಲೆ ಇದೆ, ಸಾಕ್ಷಿ ಇದೆ, ಇತಿಹಾಸ ಇದೆ. ಅದು ಯಾವುದರ ಗಂಧ ಗಾಳಿ ಇಲ್ದೇನೆ ಸಮಾನತೆಯ ಬಗ್ಗೆ ಮಾತಾಡ್ತೀರಿ, ಸಮೂಹ ಬದ್ಧತೆಯ ಬಗ್ಗೆ ಮಾತಾಡ್ತೀರಿ, ಇಡೀ ಸಮಾಜವನ್ನು ಒಗ್ಗೂಡಿಸುವುದರ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಇಡೀ ಸಂವಿಧಾನದ ಆಶಯವನ್ನ, ಸಾಮಾಜಿಕ ಆಶಯವನ್ನ, ಇಡೀ ಮನುಷ್ಯ ಕುಲದ ಒಂದಾಗಿ ಬದುಕುವ ಆಶಯವನ್ನ ಮೈಗೂಡಿಸ್ಕೊಂಡು ಜಾತಿಯ ಶಬ್ದವನ್ನೇ, ಅದರ ಆಚರಣೆಯ ಪದ್ಧತಿಯ ಆ ವಿಷಯ ಬಿಟ್ಬಿಡಿ, ಜಾತಿ ಅನ್ನುವಂಥ ಯಾವುದೇ ಶಬ್ದವನ್ನು ಬಳಸದರೆ ಒಂದು ಸಂಘಟನೆಯನ್ನ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ದೇಶಿಕವಾಗಿ, ಒಂದು ಮಾನವನ ಉದ್ಧಾರಕ್ಕಾಗಿ, ಇಡೀ ಸಮುದಾಯವನ್ನ ಸಮಷ್ಟಿ ಪ್ರಜ್ಞೆಯಿಂದ ನೋಡುವ ಆ ಒಂದು ನೆಲೆಗಟ್ಟಿನಲ್ಲಿ ಕಟ್ಟಿದಂಥ ಸಂಸ್ಥೆ ಏನಾದರೂ ಇದ್ದರೆ ಈ ದೇಶದಲ್ಲಿ ಅದು RSS. ಶಾಖೆಗೆ ಬನ್ನಿ ಪ್ರಿಯಾಂಕ ಖರ್ಗೆ ಅವರೇ, RSSನ ಚಾವಡಿಗೆ ಬನ್ನಿ, RSSನ ಇತಿಹಾಸವನ್ನು ಓದಿ. ನೀವು ಅಂಬೇಡ್ಕರ್ ಅಂತ ಹೇಳ್ತಿದ್ದೀರಲ್ಲ, ಅಂಬೇಡ್ಕರ್ ಅವರು ಉಡುಪಿ ಮೂಲದ ಒಬ್ಬ ಬ್ರಾಹ್ಮಣರನ್ನ, ವಿದ್ವಾಂಸರನ್ನ ಇಟ್ಟುಕೊಂಡು ಸಂಸ್ಕೃತವನ್ನು ಅಧಿಕೃತವಾಗಿ ಕಲಿತು ಸಂಸ್ಕೃತ ಮೂಲದ ಈ ದೇಶದ ಸನಾತನ ಸಾಹಿತ್ಯವನ್ನ ಅತ್ಯಂತ ಏಕಾಗ್ರತೆಯಿಂದ ಓದಿ ಅದಕ್ಕೆ ಭಾಷ್ಯವನ್ನು ಬರೆದ್ರು, ಅದರ ಒಳ್ಳೆಯದನ್ನು ಅರ್ಥ ಮಾಡಿಕೊಂಡ್ರು, ಅದರಲ್ಲಿರುವ ಅಪಭ್ರಂಶವನ್ನು ಅರ್ಥ ಮಾಡಿಕೊಂಡ್ರು, ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ರು. ಆ ದಾರಿಯಲ್ಲಿ ಬನ್ನಿ. ಯಾರೋ ಪುಟ್ಗೋಸಿ ನಿಮ್ಮನ್ನ ಕಾಂಗ್ರೆಸ್ಸಿನ ಮತಹೀನ ನಾಯಕರು ಹೇಳಿದ್ರು ಅಂತ ಅದನ್ನು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿಯಲ್ಲಿ, ಯಾಕೆಂತಂದ್ರೆ ನಿಮಗೆ ಮುಖಕ್ಕೆ ತಪರಾಕಿ ಹೊಡೆಯುವ ಹಾಗೆ ಓದ್ಕೊಂಡು ಬಂದು ಅಲ್ಲಿ ಪ್ರಶ್ನೆ ಕೇಳುವಂಥ ಪತ್ರಕರ್ತರು ಇಲ್ಲ ಅನ್ನುವ ಕಾರಣಕ್ಕಾಗಿ ನೀವು ಹೇಳಿದ ಅಧಿಕಾರದ ಮಾತುಗಳು, ಅಧಿಕಾರದ ದಂಡ, ನೀವೊಬ್ಬರು ಸಚಿವರು ಅನ್ನುವಂಥ ನಾಥೆಯಲ್ಲಿ ನಾನು ಹೇಳಿದ್ದೆಲ್ಲವೂ ನೀವು ಕೇಳಬೇಕು ಅನ್ನುವ ಈ ಗುಲಾಮಗಿರಿಗೆ ಪತ್ರಕರ್ತರನ್ನ ಅನ್ವಯಿಸಿ ನೀವು ಮಾತಾಡ್ತಿರಲ್ಲ, ನಿಮ್ಮ ದರ್ಪ, ನಿಮ್ಮ ಮಾತು, ಅದು ಕೇವಲ ನಿಮ್ಮ ಅಹಂಕಾರದ ಮತ್ತು ನಿಮ್ಮ ಮತಿಹೀನತೆಯ ಒಂದು ಸಾಕ್ಷಿಯಾಗಿ ಮತ್ತು ಅದರ ಪ್ರದರ್ಶನವಾಗಿ ನಿಲ್ಲಬಹುದೇ ಹೊರತು ಅದು ಒಂದು ವಾಗ್ವಾದದ, ಚರ್ಚೆಯ ಅಥವಾ ಒಂದು ಗಾಂಭೀರ್ಯದ ಮಾತುಕತೆ ಎಂದು ಆಗಲಾರದು. ನೆನಪಿಡಿ, ನೀವು ಹೇಳಿದ ಪ್ರತಿಯೊಂದು ಮಾತಿಗೂ ಸುದೀರ್ಘವಾಗಿ ಇಲ್ಲಿ ಉತ್ತರ ಕೊಡಲಿಕ್ಕೆ ಅಂತಲೇ ನಾನು ಕೂತಿದ್ದೇನೆ. ಪ್ರಿಯಾಂಕಾ ಖರ್ಗೆ ಅವರ ಇಡೀ
ಒಂದು ಆ ಸುಳ್ಳನ್ನೇ ಮತ್ತೆ ಮತ್ತೆ ಸತ್ಯದ ತಲೆಗೆ ಹೊಡೆದಾಗಿ ಹೇಳುವ ಕಾಂಗ್ರೆಸ್ಸಿನ ಸಂಸ್ಕೃತಿಯ ಪ್ರತೀಕವಾಗಿ ಅವರೇನು ಮಾತಾಡ್ತಾ ಇದ್ದಾರೆ, ಅದನ್ನೇ ಇವತ್ತಿಟ್ಕೊಂಡು ಅವರ ಮಾತಿನ ಆಳದಲ್ಲಿರುವಂಥ ಆ ಲೊಟ್ಟೆಯನ್ನ, ಸುಳ್ಳನ್ನ, ಭ್ರಮಿತ ಬುದ್ಧಿಯನ್ನ ಇವತ್ತು ನಿಮ್ಮೆದುರು ಒಂದು ಅನಾವರಣಗೊಳಿಸಬೇಕು, ಅದನ್ನು ಬೆತ್ತಲುಗೊಳಿಸಬೇಕು ಅಂತಲೇ ಇಲ್ಲಿ ಕೂತಿದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಆರ್ಥಿಕವಾದ ಮತ್ತು ಭಾವನಾತ್ಮಕವಾದಂಥ ಬೆಂಗಾವಲನ್ನು ನೀಡಿ. 300-400 ಕೋಟಿ ಆಫೀಸ್ ಎಲ್ಲಿಂದ ಕಟ್ತಾರೆ, RSSಗೆ ಎಲ್ಲಿಂದ ಫಂಡ್ ಬರ್ತದೆ ಅಂತ ಕೇಳ್ತೀರಿ. 88% ಹಿಂದೂಗಳಿದ್ದಾರ್ರಿ ಈ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಹಿಂದೂಗಳಿದ್ದಾರ್ರಿ. ಏನು PFI, SDPI ಅಥವಾ ಮುಸ್ಲಿಂ ಸಂಘಟನೆ ಅಥವಾ ಇಲ್ಲಿ ಜಾತಿಯನ್ನು ಇಟ್ಕೊಂಡು, ಧರ್ಮವನ್ನು ಇಟ್ಕೊಂಡು, ಬಡತನವನ್ನು ಇಟ್ಕೊಂಡು, ಅದನ್ನೇ ಆಧಾರವಾಗಿ, ಅದನ್ನೇ ಒಂದು ಬೇಸಾಗಿ, ಶೋಷಣೆಯ ಆಯುಧವಾಗಿ ಇಟ್ಕೊಂಡು ಅದಕ್ಕೆ ಮತಾಂತರದ ಒಂದು ಇದನ್ನು ಏನೋ ಒಂದು ಪರ್ಯಾಯ ದಾರಿಯನ್ನು ಅಥವಾ ಆ ಮತಾಂತರದ ಒಂದು ಆಸೆ ಆಮಿಷವನ್ನು ಒಡ್ಡಿ ಇಡೀದಾಗಿ ಕ್ರಿಶ್ಚಿಯನ್ ಸಮುದಾಯ ಇವತ್ತು ಮತಾಂತರವನ್ನು ಮಾಡ್ತಾ ಇದೆಯಲ್ಲ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಇಲ್ಲಿ. ಅವರಿಗೆ ಎಲ್ಲಿಂದ ಫಂಡ್ ಬರ್ತದೆ ಅಂತ ಕೇಳಿದ್ರಿ ನೀವು ಯಾವತ್ತಾದರೂ? ಜೆಹಾದಿ ಸಂಘಟನೆಗಳಿಗೆ ಎಲ್ಲಿಂದಾದರೂ ಫಂಡ್ ಬರ್ತದೆ ಅಂತ ಕೇಳಿದ್ರೇನು? RSSಗೆ ಫಂಡ್ ಬರೋದನ್ನು ಮಾತಾಡ್ತೀರಿ. ನನಗೆ ಗೊತ್ತು ಅದು ಎಲ್ಲಿಂದ ಫಂಡ್ ಬರ್ತದೆ ಅಂತ. ನಾನಿವತ್ತು ಚಾಲೆಂಜ್ ಮಾಡ್ತೇನೆ ಪ್ರಿಯಾಂಕ ಖರ್ಗೆ ಅವರೇ, ನಿಮಗೆ ಅರಿವಿದ್ದದ್ದೇ ಹೌದಾದರೆ ಅನಧಿಕೃತವಾದಂಥ ಮತ್ತು ದೇಶ ವಿರೋಧಿ ಸಂಘಟನೆಗಳಿಂದ ಈ ದೇಶದ ಸಾಮಾಜಿಕ ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಹೊಡೆದು ಅದನ್ನು ತುಂಡು ಮಾಡಿ ದೇಶ ವಿರೋಧಿಯಾದಂಥ ಒಂದು ಅಭಿಯಾನವನ್ನು ಹುಟ್ಟು ಹಾಕಲಿಕ್ಕೆ ಮುಂದಾಗಿದೆ RSS ಈ ಫಂಡ್ನಿಂದ ಅನ್ನುವಂಥ ನಿಮಗೆ ಸಾಕ್ಷಿ ಇದ್ದರೆ ಅದನ್ನು ಮೊದಲು ಸಮಾಜದ ಎದುರಿಡಿ. ಎಲ್ಲಿಂದ ಫಂಡ್ ಬರ್ತದೆ ಅನ್ನೋದನ್ನು ಮೊದಲು ಸಮಾಜದ ಎದುರಿಡಿ. ನೀವೊಬ್ಬರು ಸಚಿವರಾಗಿ ಇಂಥ ಹೇಳಿಕೆಗಳನ್ನು ಕೊಡುವಾಗ ಅಲ್ಲೇನು ಹೇಳ್ತೀರಿ, ನಾವು ಅಧಿಕಾರಕ್ಕೆ ಬಂದರೆ, ಸೆಂಟ್ರಲಲ್ಲಿ ಅಧಿಕಾರಕ್ಕೆ ಬಂದರೆ ನಾವು RSSನ ಈ ಬಂಡವಾಳದ ಮೂಲವನ್ನು ಹೊರಗಡೆ ಇಡ್ತೇವೆ. ಬೇಕಾಗಿಲ್ಲ, ಈಗಲೇ ಇಡಿ ತಾಕತ್ತಿದ್ರೆ. ಇಡೀ RSSನ 100 ವರ್ಷದ ಇತಿಹಾಸದಲ್ಲಿ ಈ ದೇಶದ ವಿರುದ್ಧವಾಗಿ ಒಂದು ಚಳವಳವನ್ನು, ಒಂದು ಹತ್ಯಾಕಾಂಡವನ್ನು, ಒಂದು ರಕ್ತಪಿಪಾಸುತನವನ್ನು ಅಥವಾ ಮನುಷ್ಯರನ್ನು ಚೆಂಡಾಡಿದ್ದನ್ನು ಎಲ್ಲಾದರೂ ಒಂದು ಇದ್ದರೆ ತೋರಿಸ್ಬಿಡಿ ನೋಡೋಣ. ಇದೇ ಜೆಹಾದಿಗಳು, ಇದೇ ದೇಶ ವಿರೋಧಿಗಳು, ಇದೇ ಭಯೋತ್ಪಾದಕರು ಈ ದೇಶದಲ್ಲಿ ಇದ್ದು ಈ ದೇಶದ ಎಲ್ಲ ಸರ್ಕಾರದ ಸೌಲಭ್ಯ ಮತ್ತು ಈ ನೆಲದ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬೆಳೆದು ಬದುಕಿ, ಆದರೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕರಿಗೆ, ಬಾಂಗ್ಲಾದ ರೋಹಿಂಗ್ಯಾಗಳಿಗೆ, ಹಮಾಸ್ನಂಥ ರಕ್ತಪಿಪಾಸುಗಳಿಗೆ, ಜೆಹಾದಿ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇರುವಂಥ ಸಾವಿರ ಜನರನ್ನು ಈ ನೆಲದಲ್ಲಿ ತೋರಿಸ್ತೇವೆ ನಾವು. ಇದೇ ನೀವು ಸಲಾವುದ್ದೀನ್ ಹಕೀಮ್ ಉತ್ತರ ಪ್ರದೇಶದಲ್ಲಿ ಜನಪ್ರಿಯ ಒಬ್ಬ ವೈದ್ಯ, ಜನಾನುರಾಗಿ, ಕೊಡುಗೈ ದಾನಿ ಅಂತ ತೋರಿಸ್ಕೊಂಡಂಥ ಇದೇ ವ್ಯಕ್ತಿ ಮನೆಯಲ್ಲಿ 3,000 ಗನ್ಗಳು, 20ಕ್ಕೂ ಹೆಚ್ಚು ಕರೆನ್ಸಿಯ ಮಹಾ ಬ್ಯಾಗ್ಗಳು, 50,000 ಮದ್ದುಗುಂಡುಗಳು ಪತ್ತೆ ಆದವಲ್ಲ. ಈ ದೇಶದಲ್ಲಿ ಹಾಗಾದರೆ ಎಷ್ಟು ಕಡೆ ಎಲ್ಲಿ ಹೇಗೆ ಇರಬಹುದು? ಇದರ ಬಗ್ಗೆ ಗಮನ ಇದೆಯಾ ನಿಮಗೆ? RSSನ ಚಡ್ಡಿ ಮತ್ತು ಲಾಠಿಯ ಬಗ್ಗೆ ನಿಮಗೆ ಹಿಂಸೆ ಅಲ್ಲ? 10 ವರ್ಷಗಳಲ್ಲಿ ಏನು ಮಾಡಿದ್ರು? ಸಂವಿಧಾನ ವಿರೋಧ, ಸಮಾಜ ವಿರೋಧ, ಧರ್ಮದ ಮಧ್ಯೆ ತಂದಿಡುವುದು, ವಿಷಬೀಜವನ್ನು ಬಿತ್ತುವುದು, ಒಡೆದು ಆಳುವುದು RSSನ ಒಂದು ಇತಿಹಾಸ ಅಂತೀರಿ. RSS ಯಾವತ್ತಾದರೂ ಇಂಥ ಕೆಲಸ ಮಾಡಿದ್ರ ಬಗ್ಗೆ ನಿಮ್ಮ ಹತ್ರ ಎಷ್ಟು ದಾಖಲೆ ಇದೆ? ತೆಗೆದಿಡಿ. ಸಮಾಜವನ್ನು ಒಡೆತಾ ಇರೋರು ಯಾರು? ವೋಟ್ ಬ್ಯಾಂಕಿನ ರಾಜಕಾರಣ ಮಾಡ್ತಾ ಇರುವವರು ಯಾರು? ತುಷ್ಟೀಕರಣವನ್ನು ಮಾಡ್ತಾ ಇರುವವರು ಯಾರು? ದೇ ಆರ್ ಅವರ ಬ್ರದರ್ಸ್ ಅಂತ ಹೇಳುವವರು ಯಾರು? ನಮ್ಮ ಇದೇ ದೇವಸ್ಥಾನದ ಹುಂಡಿಯಿಂದ 446 ಕೋಟಿಯನ್ನು ಎತ್ತಿದ್ರಿ. ಅದರಲ್ಲಿ 360ಕ್ಕೂ ಹೆಚ್ಚು ಕೋಟಿಯನ್ನು ಮಸೀದಿ ಮತ್ತು ಚರ್ಚ್ಗೆ ಕೊಟ್ರಿ. ಇದು ಯಾವ ನಿಮ್ಮ ನ್ಯಾಯ ಹೇಳಿ? ಇದು ಸಮಾಜವನ್ನು ಒಡೆಯುವುದಲ್ವಾ? ಇದು ಧರ್ಮದ ಬಂದೆ ತಂದಿಡುವುದಲ್ವಾ? ನಿಮ್ಮ ಇಡೀ ಸಮಾಜದ ಈ ಒಂದು ಸಮಷ್ಟಿ ಪ್ರಜ್ಞೆಯನ್ನು ನೋಡಬೇಕಾದಂಥ ಕರ್ನಾಟಕ ಸರ್ಕಾರ ತನ್ನ ಬಜೆಟಲ್ಲಿ ಏನು ಮಾಡಿದೆ? ಯಾವ ಸಮಾಜಕ್ಕೆ ಏನೇನನ್ನು ಕೊಟ್ಟಿದೆ?
ಹಿಂದೂ ಸಮಾಜಕ್ಕೆ ಏನು ಕೊಟ್ಟಿದೆ, ಅಲ್ಪಸಂಖ್ಯಾತ ಸಮಾಜಕ್ಕೆ ಏನು ಕೊಟ್ಟಿದೆ, ಲೆಕ್ಕ ತೆಗೆಬೇಕೇನು? ಯಾರು ಒಡೆದಾಳುವವರು? ಇಡೀ ಸರ್ಕಾರದ ನಿಮ್ಮ ಗೃಹ ಇಲಾಖೆ ಯಾರ ಪರವಾಗಿದೆ ಇವತ್ತು? ಪೊಲೀಸ್ ಠಾಣೆಯನ್ನು, ಪೊಲೀಸರಿಗೆ ಬೆಂಕಿ ಹಾಕಿದವರನ್ನ, ಅಮಾಯಕರು ಅಂತ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟವರು ಯಾರು? ಇವತ್ತು ಗಡಿಪಾರು ಶಿಕ್ಷೆಗೆ, ರೌಡಿಸಮ್ಗೆ, ರೌಡಿ ಶೀಟರ್ಗಳಿಗೆ ಕೇವಲ ಹಿಂದೂ ಸಂಘಟನೆಯ ವ್ಯಕ್ತಿಗಳ ತಲೆಯನ್ನು ಮಾತ್ರ ನೀವು ಅಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇದ್ದೀರಿ. ಯಾಕೆ? ನಿಷೇಧಿತ PFI ಮತ್ತು SDPI ಸಂಘಟನೆಯ ಬಗ್ಗೆ ದಿವ್ಯ ಮೌನವನ್ನು ವಹಿಸಿದ್ದೀರಿ. ಅವರ ಫಂಕ್ಷನ್ಗೆ ಹೋಗಿ ಭಾಗವಹಿಸ್ತೀರಿ, ಅವರೊಟ್ಟಿಗೆ ಕೈ ಜೋಡಿಸ್ತೀರಿ, ಅವರೊಟ್ಟಿಗೆ ನೀವು ಮತ ಬ್ಯಾಂಕನ್ನು ಹಂಚಿಕೊಳ್ತಾ ಇದ್ದೀರಿ. ಇದು ಯಾಕೆ? ಇವತ್ತು ಕೇರಳದ PFI ಹಿಟ್ ಲಿಸ್ಟಲ್ಲಿ ಜಡ್ಜ್ಗಳು, ಕಾರ್ಯಕರ್ತರು ಸೇರಿ 977 ಜನ ವ್ಯಕ್ತಿಗಳು ಟಾರ್ಗೆಟೆಡ್ ಅದನ್ನು ಮೊನ್ನೆ NIA ಕಂಡುಹಿಡಿದಿದೆ. ಇದಕ್ಕೇನು ಹೇಳ್ತೀರಿ? ಭಾರತ್ ಮಾತಾ ಕಿ ಜೈ ಅಂತ ನಾವು ಹೇಳುವುದೇ ಇಲ್ಲ ಅಂತ ವಿಡಿಯೋ ಮಾಡಿ ಪತ್ರಕರ್ತರ ಪ್ರಶ್ನೆಗಳಿಗೆ ಧೈರ್ಯವಾಗಿ ಉತ್ತರಿಸ್ತಾರಲ್ಲ ಈ ದೇಶದ ಅನ್ನ ತಿಂದು, ಅದಕ್ಕೇನು ಹೇಳ್ತೀರಿ? मुसलमान है, मुसलमान पाकिस्तानी नहीं, मुसलमान पूरी दुनिया में कहीं भी हो, मुसलमान पूरी दुनिया में कहीं भी हो, वो भाई है, वो भाई है। भारत माता की जय बोल सकते हैं? नहीं बोलेंगे। ला इलाहा इल्लल्लाह मुहम्मदुर रसूलुल्लाह, नारे तकबीर, अल्लाहु अकबर, हम तो ये बोल सकते हैं। ಹಿಂದೂಗಳನ್ನ ಕಂಡಲ್ಲಿ ಹಸು ಮತ್ತು ಮೇಕೆ ಹಾಗೆ ಕೊಡ್ದು ಕಚ್ಚಿ ಕೊಚ್ಚಿ ಕೊಲ್ಲಿ ಅಂತ ಹೇಳ್ತಾ ವಿಡಿಯೋ ಮಾಡಿ ಹಾಕ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಸಮಾಜದ ಹಿತ ಇದರಲ್ಲಿ ಇದೇ ಕೋವಿಡ್ ಅಲ್ಲಿ ಜೀವದ ಹಂಗನ್ನು ತೊರೆದು ಶವ ಸಂಸ್ಕಾರ ಮಾಡ್ಲಿಕ್ಕೆ ಹೋದವರು RSSನವರು. ಇದೇ ರಾಹುಲ್ ಗಾಂಧಿಯ ಕ್ಷೇತ್ರ ಕೇರಳದಲ್ಲಿ ಒಂದು ಪ್ರಾಕೃತಿಕ ಅನಾಹುತ ಆದಾಗ ರಾಹುಲ್ ಗಾಂಧಿಯು ಬರಲಿಲ್ಲ, ನೀವು ಹೋಗಲಿಲ್ಲ, ನಿಮ್ಮ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿರಲಿಲ್ಲ. ಕೇವಲ ಗಂಟೆಗಳ ಅವಧಿಯಲ್ಲಿ ಪ್ರಾಣದ ಹಂಗನ್ನು ತೊರೆದು ಅಲ್ಲಿ ಸಾಮಾಜಿಕವಾದಂಥ ಕಾರ್ಯಕ್ಕೆ, ಜನರ ರಕ್ಷಣೆಗೆ ಮುಂದಾದದ್ದು RSS. ಕೋವಿಡ್ ಅಲ್ಲಿ ಪ್ರಾಣ ತೆತ್ತೆದ್ದು RSSನ ಕಾರ್ಯಕರ್ತರು, PFI ಮತ್ತು SDPI ಕಾರ್ಯಕರ್ತರಲ್ಲ, ನೆನಪಿಡಿ. ಏನನ್ನ ಮಾತಾಡ್ತಾ ಇದ್ದೀರಿ? ಇದು ನಿಮಗೆ ಕಣ್ಣಿಗೆ ಕಾಣುದಿಲ್ಲ. ಮೋದಿಯ ಮನೆ ಮೇಲೆ ಬಾಂಬ್ ಹಾಕಿ ಅಂತ ವಿಡಿಯೋ ಮಾಡಿಬಿಡ್ತಾರೆ. ಅವ್ರ ಬಗ್ಗೆ ನಿಮಗೆ ಏನು ಹೇಳ್ತೀರಿ? ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಇದು ದೇಶ ವಿರೋಧಿ ಸಂಘಟನೆ ಅಲ್ವಾ? ಇದು ದೇಶ ವಿರೋಧಿ ಮಾತಲ್ವಾ? ಇದು ಸಮಾಜ ಒಡೆಯುವ ಮಾತಲ್ವಾ? ಕೂಡಿಸು ಕೆಲಸನ ಇದು? ಸಂವಿಧಾನದತ್ತವಾದಂಥ ಒಂದು ಪೀಠದಲ್ಲಿ ಕೂತಂಥ ಒಬ್ಬ ಮನುಷ್ಯನ ಮನೆಯ ಮೇಲೆ ಬಾಂಬ್ ಹಾಕಿ ಅಂತಂದ್ರೆ ಏನು ಮಾಡ್ತಾ ಕೂತಿದ್ದೀರಿ? ಬರ್ಕರಿನಲ್ಲಿ ಗೋವನ್ನು ಕಡಿದು ಮೋದಿಯವರ ತಾಯಿಯನ್ನು ಕಡ್ದಿದ್ದೇನೆ ಅಂತ ವಿಕಟ ಅಟ್ಟಹಾಸದಲ್ಲಿ ವಿಡಿಯೋ ಮಾಡಿಬಿಡ್ತಾರೆ. ಅದು ಕಾಣೋದಿಲ್ಲ ನಿಮಗೆ? ಬಾಂಗ್ಲಾ, ಪಾಕಿಸ್ತಾನ, ಹಮಾಸು, ಪ್ರಪಂಚದಲ್ಲಿ ಎಲ್ಲೇ ಮುಸ್ಲಿಮರಿದ್ರು ನಾವು ಅವರು ನಮ್ಮ ಸಹೋದರರು, ನಾವು ಭಾರತೀಯರಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತ ಬೊಗಳುವವರು ನೀವೇ, ಕಾಂಗ್ರೆಸ್ಸಿಗರು, ಬೇರೆಯವರಲ್ಲ. ದೇವಸ್ಥಾನದ ಸಂಪತ್ತನ್ನು ದೋಚಿ ದೇವಸ್ಥಾನದ ಚಿನ್ನವನ್ನು ತಂದು ಸಮಾಜದ ಕೆಲಸಕ್ಕೆ ಬಳಸಿ ಅಂತ ಆರ್ಡರ್ ಕೊಡ್ತಾನೆ ಮುಲ್ಲಾ. ಅದಡ್ಡಿಲ್ವಾ? तो उसको हमने कहा कि मंदिरों में 5 लाख से ऊपर मंदिर हैं और उसमें तकरीबन कई हजार टन सोना और चांदी है, कई हजार टन सोना और चांदी। वो आखिर क्यों नहीं गरीबों में बांटा जाता? वो इतना सोना है इन मंदिरों में इतना सोना है कि एक मंदिर से 400 किलो सोना चोरी हुआ था। एक मंदिर से 5 लाख मंदिरों में कितना सोना होगा? अगर ये गरीबों में बांटा जाए, निर्धन में बांटा जाए, तो हिंदुस्तान इतना सोना उसमें वो क्यों नहीं बांट रहे हो गरीबों के लिए? ಯಾವುದು ಸಮಾಜ ಒಡೆಯುವಂಥದ್ದು? ಇಂಥ ಒಂದು ಕೆಲಸವನ್ನ ಮಾಡಿದ್ದು RSSನವರು ಇದ್ರೆ ಅದನ್ನು ತೋರಿಸಿ ನೋಡೋಣ. ಅಂಬೇಡ್ಕರ್ ರಚಿಸಿದ ಸಂವಿಧಾನ ನಮಗೆ ಮುಖ್ಯವೇ ಅಲ್ಲ, ನಮಗೆ ಶರಿಯನೇ ಮುಖ್ಯ ಅಂತ ಸಂವಿಧಾನವನ್ನ ಅತ್ಯಂತ ತುಚ್ಛವಾಗಿ ಕಂಡು ವಿಡಿಯೋ ಮಾಡಿಬಿಡ್ತಾರೆ. ಅದಕ್ಕೆ ಅಡ್ಡಿಲ್ವಾ? मुसलमान लेता सोच गई काटने के वास्ते, थोड़ी उसका पूजा कौन भी मुसलमान करता नहीं, मुसलमान लेता सोच गई काटने के वास्ते.
ಗೋಹತ್ಯೆ ಮಾಡಿ ಮಜಾ ತಗೊಳ್ತಾರೆ. ಇದು ಹಿಂಸೆ ಅಲ್ವಾ? ಏನಂತ ಕರಿತೀರಿ? ಸಂವಿಧಾನ ಅಂತೀರಿ. ಸಂವಿಧಾನಕ್ಕೆ ಅತಿ ಹೆಚ್ಚು ಅಮೆಂಡ್ಮೆಂಟ್ ತಂದವರು ಯಾರು? ಸಂವಿಧಾನವನ್ನು ರಚಿಸಿ ಅದು ಕಾರ್ಯರೂಪಕ್ಕೆ ಬಂದ ಪ್ರಥಮ ಪಾದದಲ್ಲೇ ತಮ್ಮ ಅಧಿಕಾರದ ಉಳಿವಿಗೆ, ತಮ್ಮ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಅನುಕೂಲ ಆಗುವ ಹಾಗೆ ಮೊದಲ ಬಾರಿಗೆ ಅದರ ತಿದ್ದುಪಡಿ ತಂದದ್ದು ನೆಹರೂನ ಅಥವಾ ಬೇರೆಯವರು? RSSನವರು ಯಾರು? ಎಮರ್ಜೆನ್ಸಿಯಲ್ಲಿ ಒಂದೇ ಒಂದು ಎಮರ್ಜೆನ್ಸಿ ಸಾಕು. ಸಂವಿಧಾನದ ಮೇಲೆ ಎಂಥ ಅತ್ಯಾಚಾರ ಆಗಿದೆ ಇಂದಿರಾ ಗಾಂಧಿ ಅವರಿಂದ ಅಂತ ಮತ್ತೆ ಪುನಃ ಹೇಳಬೇಕೇನೋ? ಇದೇ ಹೆಚ್ಚು ಬೇಡ. ಮನಮೋಹನ್ ಸಿಂಗು ಎಲೆಕ್ಷನಲ್ಲಿ ನಿಂತು ಸೋತರು. ಅವರನ್ನ ನ್ಯಾಚುರಲ್ ಸಿಟಿಜನ್ ಆಫ್ ಅಸ್ಸಾಂ ಅಂತ ತಂದ್ರಿ. ಆವಾಗ ಅದು ಸಂವಿಧಾನದ ವಿರೋಧಿ, ಕಾನೂನು ಬಾಹಿರ ಅಂತ ಗೊತ್ತಾಯ್ತು ನಿಮಗೆ. ತಕ್ಷಣ ಅದನ್ನು ನೀವು ಸಂವಿಧಾನದ ಫಂಡಮೆಂಟಲ್ ಸ್ಟ್ರಕ್ಚರನ್ನೇ ಬದಲಾಯಿಸುವಂಥ ಅಮೆಂಡ್ಮೆಂಟನ್ನು ತಂದ್ರಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದೆ ಸಂವಿಧಾನದ ಫಂಡಮೆಂಟಲ್ ಸ್ಟ್ರಕ್ಚರನ್ನು ಯಾವತ್ತೂ ಮುಟ್ಟಬಾರ್ದು ಅಂತ. ನೀವು ಫಂಡಮೆಂಟಲ್ ಸ್ಟ್ರಕ್ಚರನ್ನೇ ಬದಲಾಯಿಸಿದ್ರಿ. ಕೇವಲ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಮತ್ತೆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೆ ಬಂದಿದ್ದಾರೆ BJP ಅವರು. ಸಂವಿಧಾನ ವಿರೋಧಿ RSS ಅಂತೀರಿ. ಇಂಥ ಕೆಲಸವನ್ನು ಯಾವತ್ತಾದರೂ ಮಾಡಿದ್ದಾರಾ ಹೇಳಿ? ಸಂವಿಧಾನ ಓದಲಿಲ್ಲ, RSSನ ಚೇಲ BJP ಅಂತೀರಿ. RSS ಮತ್ತು BJP ಸಂವಿಧಾನವನ್ನು ಓದ್ಕೊಳ್ಳಿ ಅಂತೀರಿ. ನೀವೆಷ್ಟು ಓದಿದ್ದೀರಿ? ಸಂವಿಧಾನವನ್ನು ಸರಿಯಾಗಿ ನೀವು ಮನನ ಮಾಡಿಕೊಂಡಿದ್ದಿದ್ರೆ ಇಂಥ ಉದ್ದಟತನದ ಹೇಳಿಕೆ ಕೊಡ್ತಿರಲಿಲ್ಲ. RSSನ ಮೇಲೆ 3 ಬಾರಿ ಬ್ಯಾನ್ ಆಗಿದೆ. RSSನ ಮೇಲೆ 3 ಬಾರಿ ಬ್ಯಾನ್ ಆಗಿದೆ. ಮೊದಲನೇದು 1948 ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ 16 ತಿಂಗಳು. ಎರಡನೇ ಸಾರಿ 1975 ಜುಲೈ 4 ಸಂಘ ಬ್ಯಾನ್ ಮಾಡಿದ್ರು. ಸಂಘ ಅದಕ್ಕೆ ಹೋರಾಟ ಮಾಡಿತು. ಕ್ಷಮಾಪಣೆ ಎಲ್ಲೂ ಕೇಳಿಲ್ಲ, ನೆನಪಿಡಿ. 1992 ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭ, 6 ತಿಂಗಳ ಬ್ಯಾನು. ಆವಾಗಲೂ ಪ್ರೂವ್ ಚಾರ್ಜಸ್, ಲಿಫ್ಟ್ ದಿ ಬ್ಯಾನ್, ರಿಲೀಸ್ ದ ಲೀಡರ್ಸ್ ಅಂತ RSS ಘೋಷವಾಕ್ಯವನ್ನು ಮಾಡಿತು. ಎಲ್ಲಿಯೂ ಅದು ಹೋರಾಟವನ್ನು ಮಾಡ್ತಾ ಬಂತೆ ಹೊರತು ಯಾವತ್ತೂ ಅದು ಕ್ಷಮೆಯನ್ನು ಕೇಳಲಿಲ್ಲ. ಕ್ಷಮೆಯನ್ನು ಕೇಳಲಿಲ್ಲ ಅನ್ನೋದಕ್ಕೆ ನಿಮಗೆ ಇತಿಹಾಸದ ದಾಖಲೆಗಳನ್ನು ಕೊಡಬೇಕು. ಕೊಡ್ತೇವೆ. ಜಸ್ಟಿಸ್ ಆ್ಯಂಡ್ ಟ್ರಯಲ್ ಅಂತ ಒಂದು ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ. RSS ಏನು, ಯಾವ ರೀತಿ ಬ್ಯಾನ್ ಆದಾಗ ವರ್ತಿಸಿತು, ಜೈಲಿನಲ್ಲಿದ್ದೇ RSSನ ಮುಖಂಡರು ಹೇಗೆ ಪ್ರಧಾನಿಯೊಟ್ಟಿಗೆ ಪತ್ರ ವ್ಯವಹಾರ ಮಾಡಿದರು, ಕೋರ್ಟು ಯಾವ ರೀತಿ ಅದನ್ನು ಪ್ರೊಸೀಡಿಂಗ್ಸ್ ಮಾಡಿತ್ತು, ಪ್ರತಿಯೊಂದು ಇದರಲ್ಲಿದೆ. RSS ಹಿಂದೂಗಳನ್ನು ಒಗ್ಗೂಡಿಸಲಿಕ್ಕೆ ಹೊರಟಿದೆ ಹೊರತು ಅದು ಸಮಾಜವನ್ನು ಒಡೆಯಲಿಕ್ಕೆ ಹೊರಟಿಲ್ಲ. ಅದು ರಕ್ತಪಾತ ಮಾಡಿಲ್ಲ. ಅದು ಯಾವತ್ತೂ ವಿಷ ಬೀಜವನ್ನು ಬಿತ್ತಿಲ್ಲ. ಆದರೆ ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳುವಂಥ ನಿಮ್ಮ ಘೋಷವಾಕ್ಯದ ಛತ್ರಿ ಅಡಿಯಲ್ಲಿ ಬರುವಂಥ ಎಷ್ಟೆಲ್ಲ ಜನ ದೇಶ ವಿರೋಧಿಗಳು, ಸಮಾಜ ವಿರೋಧಿಗಳು, ಮನುಷ್ಯ ವಿರೋಧಿಗಳು, ಇಲ್ಲಿ ಅನ್ನ ತಿಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವವರು, ಭಯೋತ್ಪಾದಕರನ್ನು ಮನೆಯಲ್ಲಿ ಇಟ್ಟುಕೊಂಡು ಸಾಕುವವರು, ಸ್ಲೀಪರ್ ಬಾಂಬರ್ಗಳು, ಸ್ಲೀಪರ್ ಸೆಲ್ಗಳು, ಇವೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ವ ನಿಮಗೆ? ನೀವು 75 ವರ್ಷದಲ್ಲಿ ಏನು ಮಾಡಿದ್ರಿ? ಸಂವಿಧಾನವನ್ನು ಕೈಲಿಡ್ಕೊಂಡು ತಿರುಗಾಡುವಂಥ ನಿಮ್ಮಿಂದ ಆದಷ್ಟು ಅತ್ಯಾಚಾರ ಸಂವಿಧಾನದ ಮೇಲೆ ಬೇರೆಯವರಿಂದ ಆಗಿಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ರ ಕೊನೆಯ ದಿನಗಳಲ್ಲಿ ನೀವು ಕೊಟ್ಟಂಥ ಹಿಂಸೆ, ಅವರಿಗೆ ಅವರ ಪಾರ್ಥಿವ ಶರೀರವನ್ನು ಮುಂಬೈ ತರಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ. ಅವರಿಗೆ ಒಂದು ಸಮಾಧಿಗೆ 1 6 ಅಡಿ 3 ಅಡಿ ಜಾಗ ಕೊಟ್ಟಿಲ್ಲ ದೆಹಲಿಯಲ್ಲಿ. ಅಂಬೇಡ್ಕರ್ರನ್ನ ವಿರುದ್ಧ ನಿಮ್ಮ ಕ್ಯಾಂಡಿಡೇಟ್ ಹಾಕಿ ಅವರನ್ನು ಸೋಲಿಸಿದ್ರಿ, ಹಿಂಸಾತ್ಮಕವಾಗಿ ಅವರನ್ನು ಕೊಂದ್ರಿ. ಈಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಸಂವಿಧಾನವನ್ನು ನಿಮ್ಮ ಅಂಡಿನಡಿಗೆ ಹಾಕಿ ಕೂತವ್ರು ಯಾರು ಇದ್ದರೆ 75 ವರ್ಷದಲ್ಲಿ ಅದು ನೀವೇ, ಬೇರೆಯವರಲ್ಲ, ಕಾಂಗ್ರೆಸ್ಸಿಗರೇ. ಇಷ್ಟಿದ್ದು ಸಂವಿಧಾನ ಅಂಬೇಡ್ಕರ್ ಬಗ್ಗೆ ಅಧಿಕೃತವಾಗಿ ಇವತ್ತು ಮಾತಾಡ್ತೀರಿ. ಪಂಚತೀರ್ಥಗಳಂಥ ಇಡೀ ಅಂಬೇಡ್ಕರ್ ಅವರ ಜೀವನದ ಸಾಧನೆಯ ಕಾರ್ಯಕ್ಷೇತ್ರವನ್ನು ಇವತ್ತು ಒಂದು ಅತ್ಯಂತ ಭಾವನಾತ್ಮಕವಾದ ನೆಲೆಯಾಗಿ ಕಟ್ಟಿದ್ಯಾರು? ಮೋದಿಯವರು. ನೀವು 56 ವರ್ಷ ಆಳಿದ್ರಿ. ಅಂಬೇಡ್ಕರ್ ಅವರ ಒಂದು ಸಣ್ಣ
ಹುಟ್ಟಿದ್ದಾಗಲಿ ಅಥವಾ ಅವರು ಹೊರಟೋದದ್ದಾಗಲಿ, ಅವರು ಸಾಧನೆ ಮಾಡಿದ್ದಾಗಲಿ, ಅವರು ಓದಿದಂಥ ಕ್ಷೇತ್ರ ಆಗಲಿ ಅಥವಾ ಅವರು ಪ್ರತಿಭಟನೆ ಮಾಡಿದಂಥದ್ದು ಯಾವುದನ್ನೂ ಸ್ಮಾರಕ ಮಾಡಿಲ್ಲ. ನೆಹರು, ಇಂದಿರಾ, ರಾಜೀವ್, ಸಂಜಯ್ ಗಾಂಧಿ ಎಲ್ಲರದು ಹೆಸರು ಎಲ್ಲ ಕಡೆ ಇಟ್ರಿ. ಎಲ್ಲಾದರೂ ಅಂಬೇಡ್ಕರ್ ಹೆಸರಲ್ಲಿ ಏನಾದರೂ ಮಾಡಿದ್ರಿ ನೀವು? ಅಂಬೇಡ್ಕರ್ ಹೆಸರೇ ಹೇಳುವ ನೈತಿಕತೆ ನಿಮಗಿದೆಯಾ? RSS ಬಗ್ಗೆ ಮಾತಾಡ್ತೀರಿ. RSS ಮಾಡಿದ ಸಾಮಾಜಿಕ ಸಾಂಸ್ಕೃತಿಕ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ನಿಮ್ಮ ನೆಹರು ಅವರೇ ಒಪ್ಕೊಂಡಿದ್ದಾರಲ್ರಿ. ಏನು ಇತಿಹಾಸ ಮಾತಾಡ್ತೀರಿ ನೀವು? ಇದೇ ಪುಸ್ತಕ ಓದಿ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಹಿಂದಿಯಲ್ಲಿ ಪೆಹಲಿ ಅಗ್ನಿ ಪರೀಕ್ಷಾ ಅಂತ ಒಂದು ಪುಸ್ತಕ ಬಂದಿದೆ, ಅದನ್ನು ಓದಿ. ಮಾಣಿಕ್ ಚಂದ್ ವಾಜಪೇಯಿ ಮತ್ತು ಗಂಗಾಧರ್ ವಜೆ ಬರೆದದ್ದು. ಅದನ್ನು ಕನ್ನಡದಲ್ಲೂ ಅಗ್ನಿ ಪರೀಕ್ಷೆ ಅಂತ ಹೇಳಿ ಸಾಹಿತ್ಯ ಸಂಘ ನಮ್ಮವ್ರದವ್ರು ತಂದಿದ್ದಾರೆ, ಕನ್ನಡದಲ್ಲಿ ಓದಿ. ಅದರ ಜೊತೆಗೆ ಸಂಘಶಕ್ತಿ ಅಂತ ದೂಗು ಲಕ್ಷ್ಮಣ್ ಅವರು ಅದರ ಪುಸ್ತಕವನ್ನು ತಂದಿದ್ದಾರೆ. ನಾನು ಯಾಕೆ ಈ ಪುಸ್ತಕಗಳನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೇನೆ ಅಂದರೆ, ನೀವು RSSನ ಮೇಲೆ ನಾವೆಲ್ಲ ಬ್ಯಾನ್ ಹೇರಿದಾಗ ಅವರು ಕ್ಷಮಾಪಣೆ ಕೇಳಿದರು, ಆದ್ದರಿಂದ ಬ್ಯಾನ್ ತೆಗೆದಿದ್ದೇವೆ ಅಂತ ಹೇಳಿದ್ರಿ. ಎಲ್ಲಿಯೂ RSS ಕ್ಷಮಾಪಣೆಯನ್ನು ಕೇಳಿಲ್ಲ. ಅತ್ಯಂತ ಧೀಮಂತವಾಗಿ ಸತ್ಯದ ನೆಲೆಯಲ್ಲಿ ನಮ್ಮನ್ನು ಯಾಕೆ ಬ್ಯಾನ್ ಮಾಡಿದ್ರಿ, ನಮ್ಮನ್ನು ಯಾಕೆ ಜೈಲಿಗೆ ತಳ್ಳಿದ್ರಿ ಅಂತ ಪತ್ರ ವ್ಯವಹಾರವನ್ನು ಮಾಡಿ ಕಾನೂನಾತ್ಮಕವಾಗಿ ಧೀರೋದಾತ್ತವಾಗಿ ಹೋರಾಡಿ ಬ್ಯಾನನ್ನು ತೆಗೆದುಕೊಂಡಿದೆ. ಈ ದೇಶದ ಸೇವೆಗೆ ತನ್ನನ್ನು ಮುಡುಪಾಗಿಟ್ಟಿದೆ. ನೆನಪಿಡಿ, ಅಡ್ಡದಾರಿಯಲ್ಲಿ ಬಂದದ್ದಲ್ಲ, ಕಳ್ಳದಾರಿಯಲ್ಲೂ ಬಂದದ್ದಲ್ಲ. ಸಮಾಜದ ಮಧ್ಯೆ ಸಮಾಜಕ್ಕಾಗಿ, ಸಂಸ್ಕೃತಿಗಾಗಿ, ಸಮಷ್ಟಿಗಾಗಿ, ಹಿಂದೂ ಸಂಘಟನೆಗಾಗಿ, ಹಿಂದುತ್ವದ ಉಳಿವಿಗಾಗಿ, ಸನಾತನ ಭಾರತದ ಉಜ್ವಲತೆಗಾಗಿ ಇವತ್ತು ಇಡೀ 24 ಗಂಟೆ ಶ್ರಮಿಸ್ತಾ ಇದ್ದರೆ ಅದು RSSಗಳ ಕಗ್ಗೊಲೆ ಆಗಿದೆ ಕಾರ್ಯಕರ್ತರದು. ಕೇರಳದಂತಲ್ಲಿ ಮೂಫ್ಲಾ ದಂಗೆಯಲ್ಲಿ ಏನಾಗಿದೆ, ಗಾಂಧಿ ಏನು ಕಡ್ದು ಕಟ್ಟಾಕಿದ್ರು ಎಲ್ಲ ನಾವು ನೋಡಿದ್ದೇವೆ. ಚರಿತ್ರೆಯನ್ನು ನಮಗೆ ಹೇಳಿಬಿಡಿ. ನೀವು ಮೊದಲು ಚರಿತ್ರೆಯನ್ನು ಓದ್ಕೊಳ್ಳಿ. ಚರಿತ್ರೆಯಲ್ಲಿ ಏನಾಗಿತ್ತು ಅಂತ ಹೇಳಿ. ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಖಬರ್ದಾರ್ ಅಂತೇಳಿ ಸುಪ್ರೀಂ ಕೋರ್ಟು ನಿಮ್ಮ ರಾಹುಲ್ ಗಾಂಧಿಗೆ ತಪರಾಕಿ ಹಾಕಿದೆ. ಕ್ಷಮಾಪಣೆ ಪತ್ರ ನೆಹರು ಅವರು ಬರೆದಿದ್ದಾರೆ. ಆಮೇಲೆ ನಿಮ್ಮ ಫೇತ್ಫುಲ್ ಸರ್ವೆಂಟ್ ಅಂತ ಗಾಂಧಿಯು ಬರೆದಿದ್ದಾರೆ. ಕ್ಷಮಾಪಣೆಯ ಪತ್ರ ಬರೆಯುವುದು ಆ ಕಾಲದ ಒಂದು ಪದ್ಧತಿ ಆಗಿತ್ತು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಯಾರು? ದೊಡ್ಡ ನಾಯಕರು? ನೀವೇನು ನ್ಯಾಯವಾದಿಗಳೇನೋ? ನೀವೇನು ಸಂವಿಧಾನದ ತಜ್ಞರೇ? ಇಡೀ ದೇಶದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟು ರಾಹುಲ್ ಗಾಂಧಿಯ ಬಗ್ಗೆ, ಸಾವರ್ಕರ್ ಬಗ್ಗೆ ಮಾತಾಡಿದ್ದಕ್ಕೆ ವರ್ಡಿಕ್ಟನ್ನು ಕೊಟ್ಟಿದೆ. ಆದರೂ ಮತ್ತೆ ನಿಮ್ಮ ಸುಳ್ಳನ್ನು ಮತ್ತೆ ಮುಂದುವರಿಸ್ತೀರಲ್ರಿ. ಮಾನಗಡಿತನಕ್ಕೊಂದು ಮಿತಿ ಬಿಡುವ, ಬೌದ್ಧಿಕ ದಾರಿದ್ರ್ಯಕ್ಕೊಂದು ಮಿತಿ ಬಿಡುವ, ಸತ್ಯವನ್ನಲ್ಲದೆ ಸುಳ್ಳನ್ನೇ ಸತ್ಯ ಅಂತ ಬೊಗಳುವುದಕ್ಕೂ ಒಂದು ಇತಿಮಿತಿ ಬಿಡುವ. ಏನಂತ ಭಾವಿಸಿದಿರಿ? ಇವತ್ತೇನು ಸಮಾಜ ಏನು ಹೇಳ್ತೀರಿ, ಏನೋ ಇದು ಏನೋ ಸೋಷಿಯಲ್ ಮೀಡಿಯಾದ ಇದಂತೆ, ಏನೋ ವಿಶ್ವವಿದ್ಯಾನಿಲಯ ಅಂತೆ. ನಮಗೆ ಸೋಷಿಯಲ್ ಮೀಡಿಯಾದ ವಿಶ್ವವಿದ್ಯಾನಿಲಯ ಬೇಡ, ನಮಗಿದು ಸಾಕು. ನಮ್ಮಲ್ಲಿರುವ ಆಕರಗಳು ಸಾಕು, ನಮ್ಮಲ್ಲಿರುವ ಕಣ್ಸಾಕ್ಷಿಗಳು ಸಾಕು, ನಮ್ಮಲ್ಲಿರುವ ಸಾಕ್ಷ್ಯ ಪ್ರಜ್ಞೆಗಳು ಸಾಕು. RSS ಏನು, BJP ಏನು? RSSನ ಚೇಲ BJP ಅಂತಿರಲ್ಲ, ನೀವು ಯಾವ ಚೇಲ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ ಅಂತ ಭಾವಿಸಿದ್ರೇನು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸರಿಯಾಗಿ ಕಣ್ಣು ಬಿಡೋ ಬದಲು ಒಂದು ಹೂಂಕರಿಸಿದರೆ ನಿಂತಲ್ಲೇ ಮೂತ್ರ ಮಾಡೋರು ಯಾರು ಅನ್ನೋದು ಈ ದೇಶಕ್ಕೆ ಗೊತ್ತು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಿರ್ಬಲರಿಗೆ, ಅಶಕ್ತರಿಗೆ, ವನವಾಸಿಗಳಿಗೆ, ಕಾರ್ಮಿಕರಿಗೆ, ಅಂಧರ ಕ್ಷೇತ್ರಕ್ಕೆ RSS ಕೊಟ್ಟ ಕೊಡುಗೆ ಅತ್ಯಂತ ಅನನ್ಯವಾದದ್ದು. ನೆನಪಿಡಿ, ಸಮಾಜ ಸೇವೆ ಅನ್ನುವ ಶಬ್ದಕ್ಕೆ ಅನ್ವರ್ಥವಾದಂಥ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ ಏನಾದರೂ ಈ ನೆಲದಲ್ಲಿ, ಈ ದೇಶದಲ್ಲಿದ್ದರೆ ಅದು RSS ಮಾತ್ರ. ಏನಂತ ಓದ್ಕೊಂಡಿದ್ದೀರಿ? ಏನಂತ ಚರಿತ್ರೆಯನ್ನು ತಿಳ್ಕೊಂಡಿದ್ದೀರಿ? 100 ವರ್ಷದಲ್ಲಿ RSSನವರು ಒಂದು 10 ಒಳ್ಳೆ ಕೆಲಸ ಮಾಡಿದ್ದಿದ್ರೆ ತೋರಿಸಿ ಅಂತ ಹೇಳ್ತೀರಿ. ರಾಷ್ಟ್ರದ ಸಬಲೀಕರಣ ಅಂತೀರಿ, ರಾಷ್ಟ್ರ ಕಟ್ಟುವಿಕೆ ಅಂತೀರಿ, ಆರ್ಥಿಕ ಸಮಾನತೆ ತರಲು ಏನು ಮಾಡಿದ್ದಾರೆ ಅಂತ ಕೇಳ್ತೀರಿ, ಸಮಾಜದ ಐಕ್ಯತೆ ತರಲು ಏನು ಮಾಡಿದ್ದೀರಿ ಅಂತ ಕೇಳ್ತೀರಿ. ನಾನು ಆಗಲೇ ಹೇಳಿದಾಗೆ ದಲಿತರಲ್ಲೊಂದು ಆರ್ಥಿಕ ಸಮಾನತೆ ತರಲಿಕ್ಕೆ ನಿಮ್ಮ ಹಣೆ ಬರಕ್ಕಾಗಲಿಲ್ಲ. 56 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದ್ದೀರಿ ದೇಶದಲ್ಲಿ. ಏನು ಕಡ್ದು ಕಟ್ಟಾಕಿದ್ದೀರಿ ತೋರಿಸಿ ನೋಡೋಣ. ಸಮಾಜವನ್ನು ಒಡೆದದ್ದು ಬಿಟ್ಟರೆ, ಹಿಂದೂ ಮುಸ್ಲಿಮರ ಮಧ್ಯೆ ತಂದಿಡುವುದನ್ನು ಬಿಟ್ಟರೆ,
ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಜಾತಿಗಳ ಮಧ್ಯೆ ಇಡೀದಾಗಿ ಅದನ್ನು ಒಡೆದು ಹಿಂದುತ್ವ, ಸನಾತನತೆ, ಹಿಂದೂ ಸಮಾಜ ಅನ್ನುವ ಐಕ್ಯತೆಗೆ ಬೆಂಕಿ ಹಾಕಿದ್ದಿದ್ರೆ, ಅಂದರೆ ಈ ದೇಶದ ಬಹುಸಂಖ್ಯಾಕ ಸಮಾಜಕ್ಕೆ ಬೆಂಕಿ ಹಾಕದಿದ್ರೆ ಅದು ನಿಮ್ಮ ಕೀರ್ತಿ. ಆ ಕೆಲಸವನ್ನು RSS ಮಾಡಿಲ್ಲ. RSS ಸಂಘಟನೆಯಲ್ಲಿ ದಲಿತರು ಇದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಮರಾಠಿಗರಿದ್ದಾರೆ. ಎಲ್ಲ ಈ ದೇಶದ ಪ್ರತಿ ಒಂದು ಸಮಾಜದ ಪ್ರಾತಿನಿಧಿತ್ವ RSSನ ಗರ್ಭದಲ್ಲಿದೆ. RSS ಜಾತಿ ಧರ್ಮದ ಯಾವುದೇ ಅವಶೇಷಗಳನ್ನು ಅಮಾನುಷವಾಗಿ ಹೊತ್ತು ತಿರುಗುವ ಸಂಘಟನೆ ಅಲ್ಲ. ಅದು ಒಂದು ಮಾನವೀಯ ನೆಲೆಯಲ್ಲಿ, ಮನುಷ್ಯತ್ವದ ನೆಲೆಯಲ್ಲಿ, ಮಾನವ ಸಮಾಜವನ್ನು ಕಟ್ಟುವ ನೆಲೆಯಲ್ಲಿ ಅದು ಘನೀಕೃತಗೊಂಡಂಥ ಒಂದು ಸಂಘಟನೆ. ನಿಮ್ಮಂಥವರಿಗೆ ಎಲ್ಲ ಅರ್ಥ ಆಗಬೇಕದು. ಯಾಕಂತಂದರೆ ನೀವು ಕಣ್ಣಿಗೆ ಕುದುರೆ ಕನ್ನಡಕ ಕಟ್ಕೊಂಡವರು, ಯಾರೋ ಇತಿಹಾಸದ ಪರಿಜ್ಞಾನ ಇಲ್ಲದೇನೆ, ಓದಿನ ಹಿನ್ನೆಲೆ ಇಲ್ಲದೇನೆ, ಅರಿವಿನ ಹಿನ್ನೆಲೆ ಇಲ್ಲದೇನೆ ಮಾತಾಡುವವರ ಮಾತನ್ನೇ ವೇದವಾಕ್ಯ, ಅದೇ ಸಂವಿಧಾನದ ಆಶಯ ಅಂತ ತಿಳ್ಕೊಂಡು ಮಾತಾಡುವ ಮುಟ್ಟಾಳರಿಗೆ ನಾವೇನ್ರಿ ಪಾಠ ಮಾಡೋಣ? ನಾವೇನ್ರಿ ಇತಿಹಾಸ ಕಲಿಸೋಣ ಹೇಳಿ? ಸುಳ್ಳುಗಳನ್ನೇ ಹೇಳೋದು ನನ್ನ ಜಾಯಮಾನ ಅಂತ ಭಾವಿಸ್ತೀರಿ. 50% ದೇಶದಲ್ಲಿ ರಾಜ್ಯದ ಆಡಳಿತದಲ್ಲಿ ನೀವಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಇನ್ನು ಇಡೀ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲ ಚುನಾವಣೆಯನ್ನು ಸೋತು ಅದು ಶತಮಾನ ಅಂದರೆ 100 ಸೋಲಿನ ಒಂದು ಸರದಾರ ಆಗುವಂಥ ಕ್ಷಣಗಳೇ ನಿಮ್ಮ ರಾಹುಲ್ ಗಾಂಧಿಗೆ ಅತಿ ಹತ್ತಿರದಲ್ಲಿದೆ. ಏನು ಮಾತಾಡ್ತೀರಿ? ಯಾವಾಗ ಅಧಿಕಾರಕ್ಕೆ ಬರ್ತೀರಿ? ಪ್ರತಿ ಒಂದನ್ನು ಸುಳ್ಳು ಹೇಳುವುದೇ ನಿಮ್ಮ ಜಾಯಮಾನ ಆಗೋಗಿದೆ. ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಮಾತಾಡೋದಿಲ್ಲ ನೀವು. ದೇಶದಲ್ಲಿ ಬೆಂಕಿ ಹಾಕುವರ ಬಗ್ಗೆ ಮಾತಾಡೋದಿಲ್ಲ. ದೇಶದ ಮತ್ತು ದೇಶದ ಆಚೆಯ ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ ತಾವು ಕೈ ಜೋಡಿಸ್ತಾ ಇದ್ದೀರಿ. ಇನ್ನೊಬ್ಬರು ಕೈ ಜೋಡಿಸಿದವರೆಲ್ಲ ನಿಮ್ಮ ಆತ್ಮೀಯರು. ದೇಶದ್ರೋಹಿಗಳೆಲ್ಲ ಆತ್ಮೀಯರು, ದೇಶವಾಸಿಗಳಲ್ಲ, ದೇಶ ಪ್ರೇಮಿಗಳಲ್ಲ, ದೇಶವನ್ನು ಕಟ್ಟುವವರಲ್ಲ. ದೇಶವನ್ನು ಏನು RSS ಕಟ್ಟಿದೆ ಅಂತ ಕೇಳ್ತೀರಿ? ದೇಶವನ್ನು ಕಟ್ಟುವ ಕೆಲಸವಲ್ಲೇ ಸಮಾಜವನ್ನು ಕಟ್ತಾ ಇದೆ RSS. ಮನಸ್ಸುಗಳನ್ನು ಕಟ್ತಾ ಇದೆ, ಮಾನವ ಸಮಾಜವನ್ನು ಕಟ್ತಾ ಇದೆ, ಬಹುಸಂಖ್ಯಾಕ ಸಮಾಜ ಹಿಂದೂಗಳನ್ನು ಕಟ್ತಾ ಇದೆ. ನೀವು ಅದನ್ನೆಲ್ಲ ಒಡೆದು ಚಿತ್ರಾನ್ನ ಮಾಡಿ ವೋಟ್ ಬ್ಯಾಂಕಿನ ರಾಜಕಾರಣ ಮಾಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ನೀವು ಅಮಾನುಷವಾಗಿ ಮಾತಾಡ್ತೀರಿ ಅಂತಂದರೆ, ನೆಹರು ಗಾಂಧಿಯವರೆಲ್ಲ ಬಿರ್ಲಾ ಭವನದಲ್ಲಿ, ಮಹಲಿನಲ್ಲಿ, ಅರಮನೆಯಲ್ಲಿ ಸಜೆಯನ್ನು ಅನುಭವಿಸಿದಂಥ ಇದನ್ನು ಇತಿಹಾಸವನ್ನು ನೋಡಿದ್ದೇವೆ ನಾವು. ಹಿಂದೂಗಳನ್ನು ಯಾವ ರೀತಿ ಅಮಾನುಷವಾಗಿ ಅವರ ಕಣ್ಣೆದುರೇ ಮಾರಣ ಹೋಮ ಆದರೂ ಕಣ್ಣು ಮುಚ್ಕೊಂಡು ಕೂತಿದ್ದನ್ನು ನಾವು ಗಮನಿಸಿದ್ದೇವೆ. ಅದರ ಜೊತೆ ಕಾಲಾಪಾನಿಯಲ್ಲಿ ವೀರ ಸಾವರ್ಕರು ಯಾವ ರೀತಿಯ ಹಿಂಸೆಯನ್ನು ಅನುಭವಿಸಿದ್ರು, ಎಂಥ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ನಿಮಗದರ ಅರಿವೇನೇನಿದ್ದಾರೆ? ನಿಮಗೆ 65,000 ಜನ ಇದ್ದರು, ಅವರಲ್ಲಿ ಸಾವರ್ಕರ್ ಒಬ್ಬರು ಅಂತ ಹೇಳ್ತೀರಿ. ಇತಿಹಾಸವನ್ನು ಈ ರೀತಿಯೆಲ್ಲ ಓದ್ಕೊಂಡು ಇಂಥ ಇತಿಹಾಸ ಪುರುಷರಿಗೆ ನೀವು ಇಂಥ ಅವಮಾನ ಮಾಡೋದಾ? ಕನಿಷ್ಠ ಮಟ್ಟದ ಜ್ಞಾನ ಇದ್ದವರು ಯಾರು ಈ ಥರದ ಮಾತಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಸಾವರ್ಕರ್ ಬಗ್ಗೆ ಅಧಿಪ್ರಸಂಗ ಮಾತಾಡಿದರೆ ಜಾಗ್ರತೆ ಅಂತ. RSSನ ಬಗ್ಗೆ ಮಾತಾಡ್ತೀರಿ. RSS ಇಲ್ಲದೇ ಇದ್ದರೆ ಈ ದೇಶದಲ್ಲಿ ಈ ಸಮಾಜ ಯಾವ ಅಧೋಗತಿಗೆ ಹೋಗ್ತಾ ಇತ್ತು ಅನ್ನೋದರ ಬಗ್ಗೆ ಪ್ರತಿಯೊಬ್ಬ ಈ ದೇಶದ ನಾಗರಿಕನಿಗೂ ಅದರ ಅರಿವಿದೆ. ನೆನಪಿಡಿ, ಯಾವುದೇ ಸಮಾಜದಲ್ಲಿ ಒಂದು ನೈಸರ್ಗಿಕವಾದಂಥ ಆಘಾತ ಆಗಲಿ, ಸಾಮಾಜಿಕವಾದಂಥ ಆಘಾತ ಆಗಲಿ, ಯಾವುದೇ ವಿಕೋಪ ಆಗಲಿ, ಯಾವುದೇ ಒಂದು ವಿಚ್ಛಿದ್ರಕಾರಕವಾದಂಥ ಒಂದು ಪರಿಸ್ಥಿತಿ ಆಗಲಿ, ಸಮಾಜದಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳಾದರೂ ಅಲ್ಲಿ ಪ್ರಥಮವಾಗಿ ಹೋಗಿ ನಿಲ್ಲುವುದು ಯಾರು ಅಂತಂದರೆ ಅದು RSSನವರು. ಇದು ದೇಶ ಕಟ್ಟುವ ಕೆಲಸ ಅಲ್ವಾ? ಇದು ಸಮಾಜ ಕಟ್ಟುವ ಕೆಲಸ ಅಲ್ವಾ? ಇದು ದೇಶಾಭಿಮಾನ ಇಲ್ಲ, ದೇಶ ಅಂತಿಲ್ಲ, ಸಂವಿಧಾನ ಅಂತಿಲ್ಲ, ರಾಷ್ಟ್ರಗೀತೆ ಅಂತಿಲ್ಲ, ಭಾರತ ಮಾತೆ ಅಂತಿಲ್ಲ. ಇದೆಲ್ಲದಕ್ಕೂ ವಿರೋಧ ವ್ಯಕ್ತಪಡಿಸುವಂಥ, ಇದೆಲ್ಲವನ್ನ ಕಾಲಡಿಗೆ ಹಾಕಿ ತುಳಿದುವಂಥ, ಈ ದೇಶವನ್ನು ಒಂದು ಅಸ್ತಿತ್ವವೇ ಅಲ್ಲ, ದೇಶವೇ ಅಲ್ಲ ಅಂತ ಹೇಳುವಂಥವರ ಒಂದು ಕೆಟ್ಟ ಗುಂಪು ನಿಮ್ಮದು. ನಿಮ್ಮೊಟ್ಟಿಗೆ ಇರುವವರು ಅಂಥವರೇ. ಪಾಕಿಸ್ತಾನಕ್ಕೆ ಜೈ ಅಂತೇಳಿ ವಿಧಾನಸೌಧದಲ್ಲಿ ಹೇಳಿದ್ರು ತೊಂದರೆ ಇಲ್ಲ. ಹಮಾಸನ ಪರವಾಗಿ ಬ್ಯಾಗ್ ಹಾಕ್ಕೊಂಡು ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಏನು, ನಮ್ಮ ವಿದೇಶಿ ನೀತಿ ಏನು, ನಾವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ನಿಮ್ಗೆ ಯೋಚನೆ ಬೇಕಿಲ್ಲ.
ಹಮಾಸ್ ಸಂಘಟನೆಯ ಕುಲಪುತ್ರರೇ ಭಾರತಕ್ಕೆ ಬೆಂಕಿ ಇಡುವುದು ಮತ್ತು ಬಾಂಬ್ ಹಾಕುವಂಥವರು, ಹಿಜ್ಬುಲ್ಲಾ ಸಂಘಟನೆ ಅಂತವರು. ಅವರೊಟ್ಟಿಗೆ ನೀವಿದ್ದೀರಿ, ಅವರೊಟ್ಟಿಗೆ ಕೈ ಜೋಡಿಸ್ತೀರಿ. ದೇಶಕ್ಕಾಗಿ ಸ್ವಯಂ ಸೇವಕರಾಗಿ ಇಲ್ಲಿ ದುಡಿಯುವಂಥವರು ನಿಮಗೆ ನಿಮ್ಮ ಕಾಮಾಲೆ ಕಣ್ಣಿಗೆ ದೇಶ ವಿರೋಧಿಗಳಾಗಿ ಕಾಣ್ತಾರೆ, ಸಮಾಜ ವಿರೋಧಿಗಳಾಗಿ ಕಾಣ್ತಾರೆ. ನೀವು ಮಾಡುವ ಹಲ್ಕಟದಂತೆ ಕಾಣುವುದಿಲ್ಲ. ಏನಂತ ಭಾವಿಸಿದಿರಿ? ಬನ್ನಿ ಸಮಾಜದ ಮಧ್ಯೆ, ಬನ್ನಿ ಸಂವಾದಕ್ಕೆ, ಬನ್ನಿ RSS ಮುಖಂಡರುಗಳನ್ನೇ ಕರೆದು ಅವ್ರ ಎದುರು ನಿಮ್ಮನ್ನು ಕೂಡಿಸೋಣ, ಬನ್ನಿ ಸಂವಾದ ಮಾಡೋಣ, ನೋಡಿ ಬಿಡೋಣ ಯಾರು ದೇಶದ್ರೋಹಿಗಳು ಯಾರು ದೇಶ ಪ್ರೇಮಿಗಳು ಅಂತ. ನಾಲಿಗೆ ಸಂಸ್ಕೃತಿ ಇಡೀ ನಿಮ್ಮ ವ್ಯಕ್ತಿತ್ವದ ಸಂಸ್ಕೃತಿ, ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಸುಳ್ಳುಗಳನ್ನೇ ಹೇಳುವುದು. BJP ಸುಳ್ಳು ಹೇಳ್ತದೆ, BJP ಸುಳ್ಳು ಹೇಳ್ತದೆ ಅಂತ ಮುಖ್ಯಮಂತ್ರಿಗಳಿಂದ ನಿಮ್ಮವರೆಗೂ ಹೇಳ್ತಾರಲ್ಲ, ನೋ, ಸುಳ್ಳು ಹೇಳುವವರು ಯಾರು ಅನ್ನೋದು ಇತಿಹಾಸ ಆಗಿದೆ ಇಲ್ಲಿ, ನೆನಪಿಡಿ. ನಮಸ್ತೆ.